ನಮಸ್ತೆ ಸ್ನೇಹಿತರೆ, ಲವ್ ಪಾಯಿಂಟ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ದೇಶದ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗುತ್ತಿರುವ NCM ಬಿಲ್ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಬಿಲ್ 2025 ಬಗ್ಗೆ ಸಂಪೂರ್ಣ ಸತ್ಯ ವಿವರಣೆಯನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಲವ್ ಪಾಯಿಂಟ್. NCM ಬಿಲ್ ಅಂದ್ರೆ ಏನು? ಈ ಬಿಲ್ ಅನ್ನು 2025 ಸಂಸತ್ತಿನಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ರೂಪದಲ್ಲಿ ಪರಿಚಯಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪುರುಷರ ಹಕ್ಕುಗಳನ್ನು ಸ್ಥಾಪಿಸಲು ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸೋದು. ಈ ಬಿಲ್ ಏಕೆ ತರಲಾಗ್ತಾ ಇದೆ? ಇತ್ತೀಚಿನ ವರ್ಷಗಳಲ್ಲಿ 498A ಹಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಪೋಕ್ಸೋ, ರೇಪ್ ಇಂತಹ ದುರುಪಯೋಗ ಆಗುತ್ತಿರುವಂತಹ ಹಲವು ಆರೋಪಗಳ ಇಲ್ಲಿ ಕೇಳಿ ಬರ್ತಾ ಇದ್ವು. ಇದರ ವಿಚ್ಛೇದನ ಪ್ರಕರಣಗಳಲ್ಲಿ ಪುರುಷರು ಮಾನಸಿಕ ಒತ್ತಡವನ್ನು ತುಂಬ ಅನುಭವಿಸ್ತಾ ಇದ್ರು ಹಾಗೂ ತಪ್ಪು FIRಗಳಾಗಿರ್ಬೋದು ಅಥವಾ ಕಸ್ಟಡಿ ಸಮಸ್ಯೆ ಎದುರಿಸ್ತಾ ಇದ್ರು. ಈ ಹಲವು ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದರ ಪರಿಹಾರಕ್ಕಾಗಿ ಈ ಒಂದು ಆಯೋಗವನ್ನು ಕಂಡುಕೊಳ್ಳಲಾಗಿದೆ. ಇದೆಲ್ಲರ ನಡುವೆ ಪುರುಷರಿಗೂ ಕೂಡ ಪ್ರತ್ಯೇಕ ಆಯೋಗ ಇರಬೇಕು ಎಂಬುದು ಒಂದು ಬೇಡಿಕೆ ಜೋರಾಗಿತ್ತು. ಈ ಬಿಲ್ನ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದರೆ, ನ್ಯಾಷನಲ್ ಕಮಿಷನ್ ಫಾರ್ ಮೆನ್ಸ್ ಎಂಬ ಹೊಸ ಆಯೋಗ ಪುರುಷರ ಮೇಲಿನ ದೂರುಗಳನ್ನು ಸ್ವೀಕರಿಸುತ್ತೆ. ಕಾನೂನುಗಳ ದುರುಪಯೋಗವನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಪುರುಷರ ಮಾನಸಿಕ, ಸಾಮಾಜಿಕ, ಕುಟುಂಬ ಸಂಬಂಧಿತ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತೆ. ತಪ್ಪು ಆರೋಪಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಮಾಡುತ್ತೆ. ಅಂದರೆ ತಪ್ಪು FIR ಆಗಿರ್ಬೋದು, ಸುಳ್ಳು ದೂರು, ಸುಳ್ಳು ಪೋಕ್ಸೋ ಅಥವಾ 498A ಕೇಸ್ ಕೊಟ್ಟರೆ ಇವರ ಮೇಲೆ ಕಠಿಣ ಕ್ರಮ ಹಾಗೂ ಶಿಫಾರಸನ್ನು ಜರುಗಿಸಲು ಈ ಒಂದು ಆಯೋಗ ಸಹಾಯ ಮಾಡಲಿದೆ. ಇನ್ನು ಚೈಲ್ಡ್ ಕಸ್ಟಡಿ ಬಗ್ಗೆ ಮಾತನಾಡೋದಾದರೆ, ವಿಚ್ಛೇದನದ ನಂತರ ಅಂದರೆ ಡಿವೋರ್ಸ್ ನಂತರ ತಂದೆಗೆ ಮಕ್ಕಳ ಭೇಟಿಗೆ ಹಕ್ಕು, ಅವರ ಪಾಲನೆ ಮಾಡುವಂತಹದ್ದು, ಇದರ ಎಲ್ಲ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆ ಮಾಡಿ ಶಿಫಾರಸು ಮಾಡಲು ಈ ಒಂದು ಆಯೋಗ ಸಹಾಯಕವಾಗಲಿದೆ. ಇನ್ವೆಸ್ಟಿಗೇಷನ್ ಬಿಫೋರ್ ಅರೆಸ್ಟ್ ಅಂತಂದರೆ, ಇಲ್ಲಿ ಕೆಲ ಸಾಮಾನ್ಯ ದೂರು ಬಂತು ಅಂದರೆ ಪೊಲೀಸರು ನೇರ ಬಂಧನ ಮಾಡಬಾರ್ದು, ಮೊದಲು ಇಲ್ಲಿ ತನಿಖೆಯನ್ನು ಮಾಡಬೇಕು ಎಂಬುದು ಕೂಡ ಈ ಆಯೋಗ ನೋಡಿಕೊಳ್ಳುತ್ತೆ. ಬಿಲ್ನ ಸ್ಥಿತಿ ಹಾಗೂ ಇದು ಕಾನೂನಾಗಿದೆಯಾ ಅಂತ ನೋಡೋದಾದರೆ ಇಲ್ಲ, ಇದು ಇನ್ನೂ ಕೂಡ ಕಾನೂನಾಗಿಲ್ಲ. ಇದು ಕೇವಲ ಬಿಲ್ನ ಸ್ಥಿತಿಯಲ್ಲಿದೆ. ಇದು ಇನ್ನೂ ಪ್ರೈವೇಟ್ ಮೆಂಬರ್ ಬಿಲ್ ಆಗಿದೆ. ಇದು ಚರ್ಚೆಗೆ ಮಾತ್ರ ಬಂದಿದೆ. ಸರ್ಕಾರ ಬೆಂಬಲಿಸಿದ್ರೆ ಮಾತ್ರ ಇದು ಕಾನೂನಾಗಿ ಮಾರ್ಪಡುತ್ತೆ. ಜನರ ಪ್ರತಿಕ್ರಿಯೆ. ಬೆಂಬಲಿಸುವವರ ಮಾತು ನೋಡೋದಾದರೆ ಮಹಿಳಾ ಆಯೋಗ, ಮಕ್ಕಳ ಆಯೋಗ ಇದೆ, ಹಾಗೆ ಪುರುಷರ ಆಯೋಗವೂ ಇರಬೇಕು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಹಾಗೂ ತಪ್ಪು ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ, ಅದಕ್ಕೋಸ್ಕರ ಈ ಆಯೋಗ ಬೇಕು ಅನ್ನೋರು ಕೂಡ ಇದ್ದಾರೆ. ಹಾಗೆ ಮಾನಸಿಕ ಒತ್ತಡ, ಆತ್ಮಹತ್ಯೆ ಪ್ರಮಾಣ ಪುರುಷರಲ್ಲಿ ಹೆಚ್ಚಾಗ್ತಿರೋದ್ರಿಂದ ಈ ಆಯೋಗ ಸಹಾಯ ಮಾಡಲಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ. ಆದರೆ ಇದರ ವಿರುದ್ಧವೂ ಕೂಡ ಮಾತುಗಳು ಕೇಳಿಬರ್ತಾ ಇದೆ. ಇಲ್ಲಿ ಲಿಂಗ ಅಸಮಾನತೆ ಇನ್ನು ಮಹಿಳೆಯರ ವಿರುದ್ಧ ಹೆಚ್ಚಾಗುತ್ತೆ ಅನ್ನೋದು ಕೇಳಿಬರ್ತಾ ಇದೆ. ಅತಿಯಾಗಿ ಪ್ರಚಾರ ಮಾಡಲಾಗ್ತಾ ಇದೆ ಎಂಬ ಧ್ವನಿ ಕೇಳಿಸ್ತಾ ಇದೆ. ಈಗಿರುವ ಕಾನೂನುಗಳಲ್ಲಿ ಸುಧಾರಣೆ ಸಾಕು, ಇದು ಬೇಡ ಅನ್ನೋರು ಕೂಡ ಇದ್ದಾರೆ. ಈ ಬಿಲ್ ಜಾರಿಗೆ ಬಂದರೆ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋದಾದರೆ, ಪುರುಷರಿಗೆ ಪ್ರತ್ಯೇಕ ವೇದಿಕೆ ಸಿಗುತ್ತೆ, ಕುಟುಂಬ ನ್ಯಾಯಾಲಯಗಳಲ್ಲಿ ಸಮತೋಲಿತ ವಿಚಾರಣೆ ನಡೆಯುತ್ತೆ, ತಪ್ಪು ದೂರುಗಳ ತಟ್ಟನೆ ಕಡಿತವಾಗುತ್ತೆ, ಮಕ್ಕಳ ಕಸ್ಟಡಿ ವಿಷಯದಲ್ಲಿ ಸಮಾನ ಹಕ್ಕು ದೊರಕುತ್ತೆ, ಕಾನೂನು ದುರುಪಯೋಗ ಕಡಿಮೆ ಆಗುತ್ತೆ, ಹಾಗೆ ಪುರುಷರ ಮಾನಸಿಕ ಆರೋಗ್ಯಕ್ಕೆ ಸರ್ಕಾರದ ಗಮನ ಸೆಳೆಯುತ್ತೆ. ಈ NCM ಬಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪುರುಷರಿಗೆ ಈ ಆಯೋಗ ಬೇಕಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.